ಪ್ರಕೃತಿಯಲ್ಲಿ ಸಿಕ್ಕಿರೋದು ಇದು ಕೊಡುಗೆ. ಪ್ರಕೃತಿನಲ್ಲಿ ಕಾಡಲ್ಲಿ ಸಿಕ್ಕಿರ್ತಕ್ಕಂಥದ್ದು, ನಮ್ಮ ಕಲ್ಪನೆಗೆ ನಿಲ್ಕಿರ್ತಕ್ಕಂಥದ್ದು. ನೋಡಿ, ಇದು ರಾಜ ಮಹಾರಾಜರದ್ದು ಸ್ಲಿಪ್ಪರ್ ಪಾದರಕ್ಷೆ ಆ ಥರ ಇದೆ ನೋಡಿ. ಈ ಥರ ಒಳ್ಳೆ ಇದಾಗಿರುತ್ತೆ ನೋಡಿ. ಇದು ಬಲ್ಗಾಲ್, ಈಗಿಟ್ಟಿದ್ರೆ ಬಲ್ಗಾಲ್ ಪಾದ, ಈಗಿಟ್ಟಿದ್ರೆ ಎಡಗಾಲ್ ಪಾದ ನೋಡಿ. ಇದು ಆಧುನಿಕ ಹೀಲ್ಡು ಸ್ಲಿಪ್ಪರ್ಸ್ ಅಂತ ಏನು ಹೇಳ್ತೀವಿ, ಆ ಥರ ಕಾಣುತ್ತೆ ನೋಡಿ. ಇದು ಅಷ್ಟೇ ನಂಬರ್ ಹಾಕಿ ಹಿಂಗಿದ್ರೆ ಬಲ್ಗಾಲ್ ಕಾಣುತ್ತೆ, ಹಿಂಗಿದ್ರೆ ಎಡಗಾಲ್ ಹಾಕಿ, ಇದು ಆಮೇಲೆ ಅಡ್ರೆಸ್ಸು, ಫೋನ್ ನಂಬರ್ ಹಾಕಿ, ಈ ಥರ ಇವೆಲ್ಲ ನೋಡಿ. ಇದು ಗ್ರೂ ನೋಡಿ, ಎಷ್ಟು ಚೆನ್ನಾಗಿ ಗ್ರೂ ಆಗಿದೆ, ಸರ್ಕಲ್ ಆಗಿದೆ. ಈ ಥರ ನಮ್ಮ ಕಲ್ಪನೆಗೆ ಮಕ್ಕಳಿಗೆ ಪ್ರತಿಭೆ ಅನಾವರಣಗೊಳ್ಳಿ, ಅವಕ್ಕೊಂದು ಕ್ರಿಯೇಟಿವಿಟಿ ಬರಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಇದು ಗುಂಡನ್ನು ಸಿಕ್ಕಿರೋದೇ ನಿಮಗೆ. ಗುಂಡು ಹಳ್ಳಿಗಳಲ್ಲಿ ನಮ್ಮೂರಿನಲ್ಲಿ ಸಂಗ್ರಹ ಆಗಿದ್ದು. ಅಂದರೆ ನಮಗೆ ದೇವರು ಪ್ರತಿಯೊಬ್ಬರಲ್ಲೂ ಒಂದೊಂದು ಏನೋ ಪ್ರತಿಭೆ ಕೊಟ್ಟಿರ್ತಾನೆ. ಆ ಪ್ರತಿಭೆನ ಅನಾವರಣ ಮಾಡ್ಕೊಳ್ಳಿ. ಇನ್ನೊಂದು ಕುಟ್ಟು ಇದು ಸಿಕ್ಕಿತ್ತಲ್ಲ, ಅದು ತಂದಿಲ್ಲ? ಕುಟ್ಟಣಿಕೆ ಸಿಕ್ಕಿತ್ತಲ್ಲ, ಅದು ಊರಲ್ಲಿದೆ, ಮನೇಲಿ ತರಲಿಲ್ಲ. ಧನ್ಯವಾದಗಳು. ಸರಿ.